ಮೇಡಮ್ ನಮಸ್ತೆ. ಮಂಜುನಾಥ್ ಅಂತ ಬಾಸ್ ಟಿವಿ ಕನ್ನಡ ಚಾನಲ್ ಆಂಕರ್ ಮಾತಾಡ್ತಿರೋದು. ಹೇಳಿ ಸರ್. ಅದೇ ಮೇಡಮ್, ಮಡೆನೂರ್ ಅವರ ಒಂದು ಇವಾಗ ಸದ್ಯಕ್ಕೆ ಅವರು ಸ್ಟೇಷನ್ ಅಲ್ಲಿ ಇದ್ದಾರೆ. ಸೋಮವಾರ ಏನೋ ಕೋರ್ಟ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ಒಂದಷ್ಟು ಆಡಿಯೋಸ್ ಎಲ್ಲಾನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಸೊ ಅದೆಲ್ಲ ನಿಜಾನಾ ಏನು? ಅವರೆಲ್ಲ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರಾ? ಸಂತ್ರಸ್ತೆ ಅವರು ಮತ್ತೆ ಮಡೆನೂರ್ ಅವ್ರ ಏನಾದ್ರು, ಮನು ಅವ್ರು ಏನಾದ್ರು ನಿಮ್ಮ ಹತ್ರ ಹೇಳ್ಕೊಂಡಿದ್ರಾ? ಏನು ಮೇಡಮ್ ಇದು? ಇಲ್ಲ ಸರ್, ಅವ್ರು ಯಾರು ನನಗೆ ಕಾಂಟ್ಯಾಕ್ಟ್ ಮಾಡಿಲ್ಲ ಸರ್. ಹ್ಮ್. ಅವ್ರ ನನ್ನ ಗಂಡ ನನ್ನ ಹತ್ರ ಏನು ಹೇಳ್ಕೊಂಡಿಲ್ಲ ಸರ್. ಹ್ಮ್. ಹೌದು ಸರ್. ಅಲ್ಲಿ ಈಗ ಆಡಿಯೋಸ್ ಬ್ಯಾಕ್ ಟು ಬ್ಯಾಕ್ ವೈರಲ್ ಆಗ್ತಾ ಇದೆ. ಒಂದ್ ಕಡೆ ನಾನ್ ತಾಳಿ ಕಟ್ಟಿದೀನಿ ಮಿಂಚು ಅವರಿಗೆ, ಸಂತ್ರಸ್ತೆಗೆ ಅಂತ ಒಂದ್ ಕಡೆ ಹೇಳ್ತಾ ಇದ್ರೆ, ಇನ್ನೊಂದ್ ಕಡೆ ನಾನ್ ರೇಪ್ ಮಾಡಿದ್ದಕ್ಕೇನೆ ತಾಳಿ ಕಟ್ಟಿದೀನಿ, ಗಂಡ ಹೆಂಡತಿ ಅಂತ ಒಪ್ಕೊಂಡಿದೀವಿ ಏನು ಅಂತ ಹೇಳ್ಬಿಟ್ಟು ಯಾರ್ದೋ ಒಬ್ಬರ ಜೊತೆ ಮಾತಾಡ್ತಿರುವಂತ ಆಡಿಯೋಸ್ ಎಲ್ಲಾನು ಕೂಡ ತುಂಬಾ ವೈರಲ್ ಆಗ್ತಾ ಇದೆ. ಹ್ಮ್. ಸೊ ಅದು ಹೆಂಗೆ ಮೇಡಮ್ ಇದ್ರ ಜೊತೆಗೆ ಅಂತ? ಸರ್ ಅದ್ ನನಗೆ ಗೊತ್ತಿಲ್ಲ ಸರ್. ಹ್ಮ್. ಏನಿದ್ರು ನೀವು ನಮ್ಮ ವಕೀಲರ ಜೊತೆ ಮಾತಾಡ್ಕೊಳ್ಳಿ ಸರ್ ನೀವು. Okay. ಅಲ್ಲ, ಈಗ ನೀವು ಲಾಯರ್ ಥ್ರೂ ಏನೆಲ್ಲ ಪ್ರೊಸೀಜರ್ಸ್ ನ ಮಾಡ್ತಿದ್ದೀರಾ ಅಂಡ್ ಏನೆಲ್ಲಾನು ಲಾಯರ್ ಏನ್ ಹೇಳಿದ್ರು ಅಂತ? ವಕೀಲರ ಜೊತೆ ನಾವ್ ಏನೇನು ಮಾತಾಡ್ಬೇಕು ಅದೆಲ್ಲ ಮಾತಾಡಿದ್ದೆ ಸರ್. ಹ್ಮ್. ವಕೀಲರ ಮುಖಾಂತರ ಹೋಗ್ಬಿಟ್ಟು ನಾವ್ ಏನೇನೆಲ್ಲ ಮಾಡ್ಬೇಕು ಅದೆಲ್ಲ ಮಾಡ್ತಾ ಇದೀವಿ ಸರ್ ನಾವು. ಓಕೆ. ಅಂದ್ರೆ ಇವಾಗ ನಿಮ್ ಜೊತೆಗೆ ಯಾರಿದ್ದಾರೆ ನಿಲ್ಲೋದಕ್ಕೆ ಸಪೋರ್ಟಿವ್ ಆಗಿ? ಫ್ಯಾಮಿಲಿ ಅವ್ರು ಇದಾರಾ ಹಿಂಗೆ ಅಂತ? ಎಲ್ಲರೂ ಇದಾರೆ ಸರ್, ಎಲ್ಲರೂ ಇದಾರೆ. ಇಲ್ಲ ಇದ್ದಾರೆ. ಮನೋರನ್ನ ಏನಾದ್ರು ಭೇಟಿ ಮಾಡಕ್ ಹೋಗಿದ್ರ ನೀವು ಪೊಲೀಸ್ ಸ್ಟೇಷನ್ಗೆ? ಇಲ್ಲ ಸರ್, ನಾನು ಹೋಗಿಲ್ಲ ಸರ್. ನಮ್ಮ ವಕೀಲರು ಮಾತಾಡ್ಕೊತಾ ಇದ್ದಾರೆ, ಅವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಅವ್ರು ಇದಾರೆ. ಹಾ. ನಾನು ಓಕೆ ಓಕೆ ಓಕೆ. ನೆಕ್ಸ್ಟ್ ಪ್ರೊಸೀಜರ್ ಕಾನೂನಾತ್ಮಕವಾಗಿ ಹೋಗೋದಕ್ಕೆ ರೆಡಿ ಇದ್ರ ನೀವು? ಈ ವಕೀಲರು ಏನ್ ಹೇಳಿದ್ರು ಆತರ? ಹೌದು ಸರ್, ನಮ್ಮ ವಕೀಲರು ಏನ್ ಹೇಳ್ತಾರ ಅದ್ರ ರೀತಿ ನಾವು ಹೋಗ್ತೀವಿ ಸರ್. ಹ್ಮ್ ಹ್ಮ್ ಹ್ಮ್. ಅಂದ್ರೆ ನಾನ್ ಮೊನ್ನೆ ಅವ್ರನ್ನ ಸಂತ್ರಸ್ತೆಯನ್ನ ಮಾತಾಡಿಸ್ಬೇಕು ಅಂತ ಹೋದಾಗ ಹ್ಮ್. ನಿಮ್ಗೂ ಕೂಡ ಮಧ್ಯದಲ್ಲಿ ಗೊತ್ತಿರ್ಲಿಲ್ಲ. ಮೊದ್ಲು ಅವ್ರು ನನ್ ತಾಳಿ ಕಟ್ಟಿದಾಗ, ಅದಾದ ನಂತರ ನಾನ್ ಫೋನ್ ಮಾಡಿ ಹೇಳ್ದೆ. ಅವಾಗ ಅವ್ರು ನನ್ಗೆ ಈ ವಿಷಯ ಮೊದ್ಲೇ ಹೇಳ್ಬೇಕಿತ್ತಲ್ಲ ಅಂತ ಅವ್ರು ಹೇಳಿದ್ರು. ಹ್ಮ್. ಸೊ ಅದ್ ನಿಜನಾ ಅಂತ? ಇಲ್ಲ ಸರ್, ನಾನು ಯಾರು ಕಾಂಟ್ಯಾಕ್ಟ್ ನಂಗೆ ಮಾಡಿಲ್ಲ ಸರ್. ಹ್ಮ್. ನೀವ್ ಏನೇ ಕೇಳೋದಿದ್ರು ನಮ್ಮ ವಕೀಲರು ಕೇಳಿ ಸರ್. ಆಲ್ರೆಡಿ ನಾವ್ ಏನೇನ್ ಕೊಡ್ಬೇಕು ಪ್ರೂಫ್ ಎಲ್ಲ ಕೊಟ್ಬಿಟ್ಟಿದೀನಿ ಸರ್ ನಾನು. ನಾನು ಏನ್ ಕೇಳ್ಬಿಡಿ ಸರ್, ಎಲ್ಲಾ ವಕೀಲರಿಗೆ ಹೇಳಿದೀವಿ, ಅವರು ನೀವು ಕೇಳಿ ಸರ್. ಅಲ್ಲ ಮೇಡಮ್, ಈಗ ನನಗೊಂದು ಡೌಟ್ ಇದೆ. ಏನಂತಂದ್ರೆ ಅವ್ರು ನಿಮ್ಮನ್ನ ಅವಾಗ ಭೇಟಿ ಆಗ್ತಿದ್ರಂತೆ, ನಿಜಾನಾ ಅಂತ? ಏನಾದ್ರು ಪಾರ್ಟೀಸ್ ಫಂಕ್ಷನ್ಸ್ ಆತರ ಆದಾಗೆಲ್ಲಾನು? ಸರ್, ಫಂಕ್ಷನ್ ಪಾರ್ಟಿ ನಮ್ಮ ಮನೇಲಿ ಯಾವ್ದು ಮಾಡಿಲ್ಲ ಸರ್. ಹ್ಮ್. ಆತರ ಎಲ್ಲೂ ನಾವು ಮೀಟ್ ಆಗಿಲ್ಲ ಸರ್. ಪ್ರೋಗ್ರಾಮ್ ಅನ್ನ ಬರ್ಬೇಕಾದ್ರೆ ಇವ್ರೊಬ್ರೇ ಬಂದಿಲ್ಲ ಸರ್. ಹ್ಮ್. ಎಲ್ಲರೂ ಬಂದಿದ್ದಾರೆ ಸರ್. ಬಂದಾಗ ನಾನ್ ಯಾವ ತರ ಟ್ರೀಟ್ ಮಾಡ್ಬೇಕು, ಒಬ್ಬ ವ್ಯಕ್ತಿ ನಮ್ಮ ಮನೆಗ್ ಬಂದಾಗ ಫ್ರೆಂಡ್ ಅಲ್ಲಿ ಟ್ರೀಟ್ ಮಾಡ್ಬೇಕು ಆತರ ಟ್ರೀಟ್ ಮಾಡಿ ಕಳ್ಸಿದೀನಿ ಸರ್. ಹ್ಮ್. ಅವ್ರ ಪರ್ಸನ್ ನನ್ನ ಹತ್ರ ಹೇಳ್ಕೊಳ್ಳೋದಾಗ್ಲಿ, ನನ್ನ ಪರ್ಸನಲ್ ವಿಚಾರ ಅವ್ರ ಹತ್ರ ಹೇಳ್ಕೊಳ್ಳೋದು ಯಾವತ್ತೂ ನಾವು ಮಾಡಿಲ್ಲ ಸರ್. ಹ್ಮ್. Okay. ನಿನ್ನೆ ಅಪ್ಪಣ್ಣ ಅವ್ರ ಬಗ್ಗೆನೂ ಕೂಡ ಒಂದು ಆಡಿಯೋ ಕೂಡ ವೈರಲ್ ಆಯ್ತು. ಅದ್ರ ಬಗ್ಗೆ ಏನಾದ್ರು ನೀವು ಅಪ್ಪಣ್ಣ ಅವ್ರ ಜೊತೆ ಮಾತಾಡಿದ್ರಾ ಅಂತ? ನಾನ್ ಯಾವತ್ತು ಅಪ್ಪಣ್ಣ ಸರ್ ಜೊತೆ ನಾನು ಯಾವತ್ತೂ ಮಾತಾಡಿಲ್ಲ ಸರ್. ನನ್ಗದು ಗೊತ್ತಿಲ್ಲ. ಹಲೋ ಹಲೋ. ಮೇಡಮ್, ಕೇಳಿಸಿದ್ಯಾ? ಕೇಳಿಸ್ತಿದೆ ಸರ್, ನನಗೆ ಕೇಳಿಸ್ತಿದೆ, ಹೇಳಿ. ಅದೇ ನಿನ್ನೆ ಅಪ್ಪಣ್ಣ ಅವ್ರ ಆಡಿಯೋ ವೈರಲ್ ಆಯ್ತಲ್ಲ, ಸೊ ಹಾಗಾಗಿ ಅದನ್ನ ಕೇಳಿದೆ. ಸರ್, ಅಪ್ಪಣ್ಣ ಸರ್ ಜೊತೆ ನಾನು ಯಾವತ್ತೂ ಮಾತಾಡಿಲ್ಲ ಸರ್. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸರ್. ಓಕೆ. ಇವರು ನನಗೆ ಮೊನ್ನೆ ಮಾತಾಡಿಸಿದಾಗ ಶುಕ್ರವಾರ ನೈಟ್ ಹೋಗಿದ್ರು, ಮಿಡ್ ನೈಟ್. ಶನಿವಾರ ಎಲ್ಲಾನು ಕೂಡ ಸ್ವಲ್ಪ ಫೋಟೋಸ್ ಎಲ್ಲ ಅಶ್ಲೀಲವಾಗಿ ತಗೊಂಡ್ರು, ವಿಡಿಯೋಸ್ ಎಲ್ಲ ತಗೊಂಡ್ರು, ಅದನ್ನೆಲ್ಲ ಡಿಲೀಟ್ ಮಾಡಿದೀನಿ ಅಂತ ಹೇಳಿದ್ರು. ಅದ್ರ ಜೊತೆಗೆ ಇನ್ನೊಂದೇನಂತಂದ್ರೆ ಬೇರೆ ಹುಡುಗಿರ ಸಹವಾಸನೂ ಕೂಡ ಇದೆ, ಅದನ್ನ ಕೇಳಿದ್ದಕ್ಕೆ ನನಗೆಲ್ಲ ಸಿಕ್ಕಾಪಟ್ಟೆ ಕೊಡಿದ್ರು ಅಂತ ಹೇಳ್ಬಿಟ್ಟು ಆರೋಪ ಮಾಡಿದ್ದಾರೆ. ಸೊ ನೀವು ಸುಮಾರು ವರ್ಷಗಳಾಗಿದೆ ಅವ್ರ ಜೊತೆ ಮದುವೆ ಆಗಿ, ಅವ್ರ ಜೊತೆ ಸಂಸಾರವನ್ನ ಮಾಡಿದೀರಾ. ಅದ್ರ ಜೊತೆಗೆ ನಿಮ್ಮಿಬ್ಬರ ಸಂಸಾರಕ್ಕೆ ಪ್ರತಿರೂಪವಾಗಿ ಮಗು ಕೂಡ ಇದೆ. ಸೊ ನಿಮ್ಗೆ ಯಾವತ್ತಾದ್ರೂ ಆತರ ಗಮನಕ್ಕೆ ಬಂದಿತ್ತಾ? ನಿಮ್ಗೆ ಡೌಟ್ ಏನೋ ಬಂದಿತ್ತಾ ಮನೋರ್ ಮೇಲೆ ಅಂತ? ಇಲ್ಲ ಸರ್, ನನ್ಗೆ ಯಾವ್ದೇ ರೀತಿ ಡೌಟ್ ಬಂದಿಲ್ಲ, ಏನು ಬಂದಿಲ್ಲ ಸರ್. ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸರ್. ಓಕೆ. ನಿಮ್ ಜೊತೆ ಚೆನ್ನಾಗೇ ಇದ್ರು ಮನೋರು? ಹೌದು ಸರ್, ನಮ್ ಜೊತೆ ಚೆನ್ನಾಗಿರೋದಕ್ಕೆ ಸರ್ ಇವತ್ ನಾನು ಗಂಡನ ಪರವಾಗಿ ನಿಂತು ಹೋರಾಟ ಮಾಡ್ತಾ ಇರೋದು ಸರ್ ನಾನು. ಹ್ಮ್ ಹ್ಮ್. ಓಕೆ. ಸಿನಿಮಾ ಎಲ್ಲ ಮಾಡ್ತಿದ್ರು ಮೇಡಮ್, ತುಂಬಾ ಕಷ್ಟ ಆಗ್ತಿದೆ ಪಾಪ. ಸಿನಿಮಾ ರಿಲೀಸ್ಗೆನೆ ಇಲ್ಲ ಅಂತ ನಿನ್ನೆ ಒಂದು ರಿಯಾಕ್ಷನ್ ಅನ್ನ ಕೊಟ್ಟಿದ್ರಿ. ಹೌದು ಸರ್, ಹೌದು. ಸೊ ಎಷ್ಟೋ ಜನರ ಕನ್ಸಾಗಿರುತ್ತೆ ಆ ಒಂದ್ ಸ್ಟೇಜ್ ಬರ್ಬೇಕು ಅಂತಂದಾಗ. ಆ ಒಂದು ಸ್ಟೇಜ್ ಅಲ್ಲಿ ಸುಮಾರು ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ ಇದ್ರು, ಅವ್ರು ಮಾಡಿರುವಂತ ಸಿನಿಮಾದಲ್ಲಿ ಅವರೇ ಇಲ್ಲ ಅಂತಂದಾಗ ಎಷ್ಟು ನೋವು ಆಯ್ತು ಮೇಡಮ್ ಅಂತ? ಸರ್, ತುಂಬಾ ನೋವು ಆಗಿದೆ ಸರ್. ಹ್ಮ್. ನಿನ್ನೆ ನಾನು ಹೇಳಿದ್ದೀನಲ್ವಾ ಸರ್ ಪ್ರೆಸ್ ಮೀಟ್ ಮುಂದೆ, ಎಷ್ಟು ನನಗೆ ನೋವು ಆಗಿದೆ ಅಂತ. ಹ್ಮ್. ಅವ್ರು ಮಾಡಿದ ಸಿನಿಮಾಗ ಅವ್ರಿಲ್ಲ ಅನ್ನೋ ನಂಗೆ ತುಂಬಾ ನೋವು ಆಗಿದೆ ಸರ್. ಹ್ಮ್ ಹ್ಮ್. ಫೈನಲಿ ಕಾನೂನಾತ್ಮಕವಾಗಿ ಹೋರಾಟಕ್ಕೆ ರೆಡಿ ಆಗಿದ್ದಾರೆ. ಹೌದು ಸರ್, ನಮ್ಮ ವಕೀಲರು ಯಾವ ರೀತಿ ಹೇಳ್ತಾರೋ ನಾವು ಆ ರೀತಿ ಎಲ್ಲಾ ರೀತಿಯಿಂದಲೂ ಹೋಗ್ತೀವಿ ಸರ್. ಓಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.